ಹರೇಶ್ ಶ್ರೀನಿವಾಸ ಆತ್ಮೀಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಎಲ್ರಿಗೂ ಗೊತ್ತು 369 ಬಹಳ ಪವರ್ಫುಲ್ ಸಂಖ್ಯೆ, ಒಂದು ಮ್ಯಾನಿಫೆಸ್ಟೇಷನ್ ಕಿಂಗ್ ನಂಬರ್ ಅಂತಾನೆ ಹೇಳ್ಬೋದು. 369 ಯೂನಿವರ್ಸ್ನ ಬಹಳ ರಹಸ್ಯವಾದ ಸಂಖ್ಯೆ. ಈ ತಿಂಗಳಲ್ಲಿ ಅದೇ ನಂಬರ್ ಬರ್ತಿದೆ, ಹೈಯೆಸ್ಟ್ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಆ ದಿನ ಯಾವುದು ಅಂತ ಅಂದರೆ 12/12/2025 ವೆರಿ ವೆರಿ ಮೋಸ್ಟ್ ಪವರ್ಫುಲ್ ಡೇ. ಮ್ಯಾನಿಫೆಸ್ಟೇಷನ್ಗಂತೂ ಸೂಪರ್ ಆಗಿ ವರ್ಕ್ ಆಗುತ್ತೆ. ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ತಾ ಇದ್ದೀನಿ, ಬಹಳ ಈಸಿ ಟೆಕ್ನಿಕ್ ಹೇಳ್ಕೊಡ್ತೀನಿ, ಆರಾಮಾಗಿ ನೋಡಿ. ಸೊ ಅದಕ್ಕಿಂತ ಮುಂಚೆ ಯಾರು ಈ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ನಿಮಗೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ. ನನ್ನ ಬಗ್ಗೆ ಕಿರು ಪರಿಚಯ: ನಾನು ಅಸ್ಟ್ರಾಲಜರ್, ವಾಸ್ತು ಕನ್ಸಲ್ಟೆಂಟ್, ಜೊತೆಗೆ ನ್ಯೂಮರಾಲಜಿಸ್ಟ್, ಜೊತೆಗೆ ಲಾ ಆಫ್ ಅಟ್ರಾಕ್ಷನ್ ಲೈಫ್ ಕೋಚ್ ಹಾಗೂ ಕರ್ಮ ಹೀಲರ್. ಈ ನನ್ನ ಚಾನೆಲ್ನಲ್ಲಿ ಅತಿ ಸುಲಭವಾಗಿ ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಎಲ್ಲ ಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಬೋದು. ಮಂತ್ರಗಳ ಮುಖಾಂತರ, ತಂತ್ರಗಳ ಮುಖಾಂತರ, ಯಂತ್ರಗಳ ಮುಖಾಂತರ, ಸ್ವಿಚ್ ವರ್ಡ್ ಇರ್ಬೋದು, ಅಫರ್ಮೇಷನ್ ಇರ್ಬೋದು, ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ ಇರ್ಬೋದು, ಹೀಗೆ 10 ಹಲವು ಅನೇಕ ವಿಚಾರಗಳನ್ನ ಈ ನನ್ನ ಪ್ಲಾಟ್ಫಾರ್ಮ್ ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಸೊ ನೀವೇನ್ ಮಾಡಬೇಕು, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ಮ ಪ್ರೀತಿ ಪಾತ್ರರಾದವ್ರಿಗೆ ಶೇರ್ ಮಾಡಿ. ಅವರ ಕಷ್ಟಗಳಿಗೆ ಈ ನನ್ನ ಚಾನಲ್ ಅಲ್ಲಿ ಬರುವಂತ ವಿಡಿಯೋ ನೆರವು ಕೊಡುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸೊ ಬನ್ನಿ ಶುರು ಮಾಡೋಣ. ಹರೇಶ್ ಶ್ರೀನಿವಾಸ ನಮಸ್ಕಾರಗಳು. ಮೊದಲನೇದಾಗಿ 369 ಬಗ್ಗೆ ಮಾತಾಡ್ತೀನಿ. ಇದೇ 369 ಬರ್ತಾ ಇದೆ ಇದೇ ತಿಂಗಳಲ್ಲಿ, ಡಿಸೆಂಬರ್ನಲ್ಲಿ 12/12/2025. 369 ಹೇಗಪ್ಪ ಆಗತ್ತೆ ಅಂತ ಕೇಳ್ತಾ ಇದ್ದೀರಾ? 12 1 + 2 ಆ್ಯಡ್ ಮಾಡಿದ್ರೆ ನಮಗೆ 3 ಸಿಗತ್ತೆ. 1 + 2 + 1 + 2 12 + 12 ಅಂದರೆ 1 + 2 + 1 + 2 ಆ್ಯಡ್ ಮಾಡಿದ್ರೆ 6 ಸಿಗತ್ತೆ. ಇನ್ನು 2025ನ ನಾವೇನಾದರೂ ಆ್ಯಡ್ ಮಾಡಿದ್ರೆ 9 ಸಿಗತ್ತೆ. ಸೊ 369 ಯೋಗ ಬಂದಿದೆ. ಇದು ಸೆಕೆಂಡ್ ಪಾಯಿಂಟ್ ಏನಂದ್ರೆ ಶುಕ್ರವಾರ ಬಂದಿದೆ. ಸೊ ವೇನಸ್ಗೆ ನಾವು 6 ನಂಬರ್ನ ಕೊಟ್ಟಿದ್ದೀವಿ ನ್ಯೂಮರಾಲಜಿ ಪ್ರಕಾರ. ಸೊ ಡೇಟ್ ಪ್ಲಸ್ ಮಂತ್, ಅದರ ಜೊತೆ ಡೇಟ್ ಪ್ಲಸ್ ಮಂತ್ ಆ್ಯಡ್ ಮಾಡಿದ್ರೆ ನಮಗೆ 6 ಬರುತ್ತೆ. 369 ಆಗುತ್ತೆ. ಸೊ ಹೈಯೆಸ್ಟ್ ಪವರ್ಫುಲ್ ಮ್ಯಾನಿಫೆಸ್ಟೇಷನ್. ಸೊ ಜೀವನದಲ್ಲಿ ತುಂಬ ಶ್ರಮ ಹಾಕ್ತಿದ್ದೀರಾ, ರಿಸಲ್ಟೇ ಬರ್ತಾ ಇಲ್ವಾ? ತುಂಬ ವ್ರತ, ಪೂಜೆ, ಹೋಮ, ನೇಮ, ನಿತ್ಯ ಎಲ್ಲ ಮಾಡ್ತಾ ಇದ್ದೀರಾ, ಆದರೆ ಯಾವುದು ಕೂಡ ಫಲಕಾರಿ ಆಗ್ತಾ ಇಲ್ವಾ? ರಿಸಲ್ಟೇ ಸಿಗ್ತಾ ಇಲ್ವಾ? ಸೊ ಕೆಲವೊಮ್ಮೆ ನಮ್ಮ ಎನರ್ಜಿಯಲ್ಲಿ ನೆಗೆಟಿವ್ ಎನರ್ಜಿ ಇದ್ರೆ ಅಥವಾ ಆರಾದಲ್ಲಿ ನೆಗೆಟಿವಿಟಿ ಇದ್ರೆ ನಾವು ಅನ್ಕೊಂಡಿದ್ದ ಕೆಲಸಗಳು ಆಗೋದಿಲ್ಲ, ಒಳ್ಳೆ ಪರ್ಸನ್ಸ್ ಅಟ್ರಾಕ್ಟ್ ಆಗಲ್ಲ, ಅನ್ಕೊಂಡಿರೋ ಅಂತ ಒಂದು ಏನು ವಿಶಸ್ಸು ಫುಲ್ಫಿಲ್ ಆಗಲ್ಲ, ಏನೇ ವ್ರತ ಪೂಜೆ ಮಾಡಿದ್ರು ಕೂಡ ವರ್ಕ್ ಆಗಲ್ಲ. ಕೆಲವೊಮ್ಮೆ ಕೋಪ, ಡಿಪ್ರೆಷನ್ನು, ನಮ್ಮ ಬಗ್ಗೆ ನಮಗೆ ಲೋ ಫೀಲ್ ಆಗ್ತಾ ಇರುತ್ತೆ. ಮೆಡಿಕಲ್ ರಿಪೋರ್ಟಲ್ಲಿ ನೋಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ ಅಂತ ಡಾಕ್ಟರ್ ಹೇಳ್ತಾರೆ, ಬಟ್ ಬಾಡಿ ಸಪೋರ್ಟ್ ಮಾಡ್ತಾ ಇರಲ್ಲ. ಅಂದರೆ ಇದೇ ರೀಸನ್ನು, ಆರಾದಲ್ಲಿ ನೆಗೆಟಿವಿಟಿ ಇರುತ್ತೆ, ನಮ್ಮ ಎನರ್ಜಿಯಲ್ಲಿ ನೆಗೆಟಿವಿಟಿ ಆಗಿರುತ್ತೆ ಅಂತ. ಸೊ ಇವತ್ತು ನಾನು ಹೇಳೋ ಅಂಥ ರೆಮಿಡಿ ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ನಿಮ್ಮ ಎನರ್ಜಿ ಕೂಡ ಪಾಸಿಟಿವ್ ಆಗಿ ಸ್ಟ್ರಾಂಗ್ ಆಗಿ ಆರ ಮಾಡುತ್ತೆ. ಸೊ ಫಸ್ಟ್ ನಮ್ಮ ಎನರ್ಜಿನ ಹೇಗೆ ಸ್ಟ್ರಾಂಗ್ ಮಾಡ್ಕೊಳ್ಳೋದು, ಆ ಆರನ ಪಾಸಿಟಿವ್ ಆಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಇದನ್ನ 12th ಡೇಟ್ಗೆನೆ ಮಾಡಬೇಕು ನೀವು. ಅಂದರೆ ಏನು ಫ್ರೈಡೆ 12th ಡೇಟ್ ಇದೆ ಅವತ್ತೇ ಮಾಡಬೇಕು. ಇದಕ್ಕೆ ಒಂದು ಬೇಕಾಗಿರೋದು ರೆಡ್ ರೋಸ್, ಗುಲಾಬಿ ಹೂವು, ಕೆಂಪು ಗುಲಾಬಿ ಹೂವನ್ನ ತಗೊಳ್ಳಿ. ಅದನ್ನ ನೀವು ಹಿಂದಿನ ದಿನನೇ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರು ಒಳ್ಳೇದು. ಅದಾದ ನಂತರ ನೀವು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಅವತ್ತಿನ ದಿನ ಯಾವಾಗ ಬೇಕಾದ್ರೂ ಮಾಡಿ, ನೋ ಇಶ್ಯೂ. ಆ ಗುಲಾಬಿ ಹೂವಿಗೆ ಒಂದು ಬೌಲ್ನ ತಗೊಳ್ಳಿ, ಒಂದು ಗಾಜಿನ ಬೌಲ್ನ ತಗೊಳ್ಳಿ, ಅದಕ್ಕೆ ನೀರನ್ನ ಹಾಕ್ಬಿಟ್ಟು ಅದರ ಮೇಲೆ ಗುಲಾಬಿ ಹೂವನ್ನ ಇಟ್ಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು, ನನ್ನ ನೆಗೆಟಿವ್ ಎನರ್ಜಿ ಏನೇನಿದೆ, ನನ್ನ ಬಾಡಿಲಿರೋ ನೆಗೆಟಿವ್ ಎನರ್ಜಿ, ನನ್ನ ಆರದಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಈ ಗುಲಾಬಿ ಹೂವಿನ ಮೂಲಕ ರಿಲೀಸ್ ಆಗ್ತಾ ಇದೆ ಅಂದ್ಬಿಟ್ಟು ಅದರ ಮೇಲೆ ಕೈ ಇಟ್ಟು ರೀಂ ದುಂ ದುರ್ಗಾಯೇ ನಮಃ, ರೀಂ ದುಂ ದುರ್ಗಾಯೇ ನಮಃ ಈ ಮಂತ್ರವನ್ನ 12 ಬಾರಿ ಜಪ ಮಾಡಿ ಇಡೀ ಬಾಡಿಗೆ ಚಿಮುಕ್ಸ್ಕೊಳ್ಬೇಕು. ನೀರಿನಲ್ಲಿ ಗುಲಾಬಿ ಹೂವನ್ನ ಡಿಪ್ ಮಾಡ್ತೀರಾ, ಜಸ್ಟ್ ಇಡೀ ಬಾಡಿಗೆ
ಚಿಮುಕ್ಸ್ಕೋಬೇಕು. ಈ ರೀತಿ 12 ಟೈಮ್ಸ್ ಮಾಡಬೇಕು, ರಿಪೀಟ್ ಮಾಡಬೇಕು. ಸೊ ಇದನ್ನ ಅವತ್ತಿನ ದಿನ ನೀವು ಯಾವ ರೀತಿ ಮಾಡಬೇಕು ಅಂದ್ರೆ, ಬೆಳಗ್ಗೆ 3 ಟೈಮ್ಸ್ ಮಾಡಿ, ಅಂದ್ರೆ ಬೆಳಗ್ಗೆ 3 ಟೈಮ್ಸ್ ಚಿಮುಕ್ಸ್ಕೊಳ್ಳಿ, ಮತ್ತೆ ಮಧ್ಯಾಹ್ನ ಮತ್ತೆ ರಾತ್ರಿ 3-6-9 ಮೆಥಡ್ಗಾದ್ರೂ ಹೋಗಿ, ಇಲ್ಲ 12 ಟೈಮ್ಸ್, ಬರೀ 12 ಟೈಮ್ಸ್, 12 ಪವರ್ಫುಲ್ ಡೇ ಇರೋದ್ರಿಂದ 12 ಟೈಮ್ಸ್ ಬೇಕಾದ್ರೂ ನೀವು ಚಿಮುಕ್ಸ್ಕೊಳ್ಬಹುದು. ಅಥವಾ 3-6-9 ಮೆಥಡ್ ಅಲ್ಲಿ ಬೆಳಗ್ಗೆ 3 ಟೈಮ್ಸು, ಮಧ್ಯಾಹ್ನ 6 ಟೈಮ್ಸು, ರಾತ್ರಿ 9 ಟೈಮ್ಸ್ ಕೂಡ ನೀವು ಮಾಡ್ಬೋದು. ಚಿಮುಕ್ಸ್ಕೊಳ್ಳುವಾಗ ನಾನು ಹೇಳುವಂತ ಮಂತ್ರ ರೀಂ ದುಮ್ ದುರ್ಗಾಯ ನಮ ಚಾಂಟ್ ಮಾಡಿ, ನನ್ನ ಬಾಡಿಲಿ, ನನ್ನ ಆರದಲ್ಲಿ ಇರೋ ನೆಗೆಟಿವ್ ಎನರ್ಜಿ ಎಲ್ಲ ಈ ಕ್ಷಣ ರಿಲೀಸ್ ಆಗ್ತಾ ಇದೆ. ಆ ಗುಲಾಬಿ ಹೂವಿನ ಒಂದು ಏನು ನೀರಿನಿಂದ ನನ್ನ ಬಾಡಿಲಿ ಎಲ್ಲವೂ ಕೂಡ ಹೀಲ್ ಆಗ್ತಾ ಇದೆ. ನಾನು ಪಾಸಿಟಿವ್ ಆಗಿ ಚೇಂಜ್ ಆಗ್ತಾ ಇದ್ದೀನಿ. ಜೊತೆಗೆ ನಾನು ಅನ್ಕೊಂಡಿರುವಂತ ಕೆಲಸ ಸಿಗತ್ತೆ, ಅಥವಾ ಪಾಸಿಟಿವ್ ಆಗ್ತೀನಿ, ಕಾನ್ಫಿಡೆನ್ಸ್ ಬಿಲ್ಡ್ ಆಗತ್ತೆ ಅಂತ ನಿಮಗೆ ಏನ್ ಬೇಕು ನೀವು ಅದನ್ನ ಹೇಳ್ಕೊಳ್ಬಹುದು. ಸೊ ಈಗ ಮೇನ್ ಉಪಾಯಕ್ಕೆ ಬರ್ತೀನಿ. 3-6-9 ವೆರಿ ವೆರಿ ಮೋಸ್ಟ್ ಪವರ್ಫುಲ್ ಉಪಾಯ. ಸೊ ಇದನ್ನ ಬೆಳಗ್ಗೆ ಆದ್ರೂ ಮಾಡಿ, ಮಧ್ಯಾಹ್ನ ಆದ್ರೂ ಮಾಡಿ, ನೈಟ್ ಆದ್ರೂ ಮಾಡಿ. ಬೆಳಗ್ಗೆನೆ ಮಾಡೋದು ಬಹಳ ಒಳ್ಳೇದು, ಅವತ್ತಿನ ದಿನ ನಿಮಗೆ ಕ್ಯಾರಿ ಆಗತ್ತೆ. ಸೊ ಇದಕ್ಕೆ ಬೇಕಾಗಿರುವಂತ ಕಾಯಿನ್ಸ್ ಬೇಕಾಗಿರೋದು 18 ಕಾಯಿನ್ಸ್ ಬೇಕಾಗತ್ತೆ, 18 ಕಾಯಿನ್ಗಳು ಬೇಕಾಗತ್ತೆ. ಯಾವುದಾದ್ರೂ ಡಿನಾಮಿನೇಷನ್ ಆಗಿರ್ಬೋದು, 2 ರೂಪೀಸ್ ಇರ್ಬೋದು, 5 ರೂಪೀಸ್ ಇರ್ಬೋದು, ಅಥವಾ 10 ರೂಪೀಸ್ ಇರ್ಬೋದು. ಒಟ್ಟಿನಲ್ಲಿ ಎಲ್ಲವನ್ನ ನಾವು ಕೌಂಟ್ ಮಾಡಿದಾಗ ನಮಗೆ ಕೌಂಟಿಂಗ್ ಇದು 18 ಅನ್ನೋದು ಬರಬೇಕು. ಓಕೆ, ಸೊ ಮಾರ್ನಿಂಗು ಒಂದು ಬೌಲು ಅಥವಾ ಪ್ಲೇಟ್ ಅನ್ನ ತಗೊಳ್ಳಿ. ಏನಕ್ಕೆ ಗಾಜಿನ ಬೌಲೇ ತಗೊಳ್ಳಿ, ಒಳ್ಳೇದು. ಇಲ್ಲ ಅಂದ್ರೆ ತಾಮ್ರದ ಒಂದು ಅರ್ಗೆ ಪಾತ್ರೆ ತರ ಬರುತ್ತಲ್ಲ, ಅದನ್ನ ತಗೊಳ್ಳಿ. ಅದಕ್ಕೆ ನೀವು ಅದರ ಜೊತೆ ಅಕ್ಷತೆನ ಇಟ್ಕೋಬೇಕು. ಇದಾದ್ಮೇಲಿಂದ ಒಂದ್ ವೇಳೆ ನೀವು ಆಫೀಸ್ಗೆ ಹೋಗೋರು ಮಿಸ್ ಆದ್ರೆ ಇದನ್ನ ಸಂಜೆ ಮತ್ತೆ ನೈಟ್ ಕೂಡ ಮಾಡಬಹುದು. ಅಂದ್ರೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲದ ತರ ಇದು ಒಂದು ಮೆಥಡ್ ಇದೆ. ಸೊ ಆಫ್ಟರ್ನೂನ್ ಆಫೀಸಲ್ಲಿ ಇರ್ತೀವಿ ಮೇಡಮ್, ಮಿಸ್ ಆಗುತ್ತೆ ಅಂದ್ರೆ ನೀವು ನೈಟ್ ಬಂದ್ಮೇಲಿಂದ ಮಾಡಿ. ಅದಾದ್ಮೇಲೆ ಮತ್ತೆ ಒಂದು 1/2 hour ಗ್ಯಾಪ್ ಬಿಟ್ಟು ಮತ್ತೆ ನೀವು ಅಲ್ಲೇ ನೈಟದು ಕೂಡ ಮಾಡ್ಬೋದು. ಸೊ 1/2 hour ಗ್ಯಾಪ್ ಬಿಡಿ. ಸೊ ಬೌಲ್ನ ತಗೊಳ್ಳಿ, 18 ಕಾಯಿನ್ಸ್ ನ ತಗೊಳ್ಳಿ ಫಸ್ಟ್. ಸೊ ಬೆಳಗ್ಗೆ 3 ಕಾಯಿನ್ಸ್ ನ ತಗೊಳ್ಬೇಕು. ಒಂದೇ ವಿಷಯ 3 ಕಾಯಿನ್ಸ್ ನ ತಗೊಂಡ್ಬಿಟ್ಟು ಕೈಯಲ್ಲಿ ಇಟ್ಕೊಂಡು ನಿಮ್ಮ ವಿಶ್ ಏನಿದೆ ಅದನ್ನ ಮಾಮೂಲಿ ಆಲ್ರೆಡಿ ಆಗಿದೆ, ಥ್ಯಾಂಕ್ ಯು ಯೂನಿವರ್ಸ್ ನನ್ ಈ ಕೆಲಸ ಆಯ್ತು, ಥ್ಯಾಂಕ್ ಯು ಯೂನಿವರ್ಸ್ ನಂಗೆ ಜಾಬ್ ಸಿಕ್ತು, ಥ್ಯಾಂಕ್ ಯು ಯೂನಿವರ್ಸ್ ನಂಗೆ ಜಾಬ್ ಸಿಕ್ತು, ಥ್ಯಾಂಕ್ ಯು ಯೂನಿವರ್ಸ್ ನಂಗೆ ಜಾಬ್ ಸಿಕ್ತು. ಒಂದು ವಿಶ್ನ ಬೆಳಗ್ಗೆ 3 ಟೈಮ್ಸ್ ರಿಪೀಟ್ ಮಾಡಬೇಕು. ಅಂಡ್ ಅದನ್ನ ಇಟ್ಕೊಂಡು ವಿಜುವಲೈಸ್ ಮಾಡ್ಕೊಳ್ಳಿ, ಆಲ್ರೆಡಿ ಜಾಬ್ ಸಿಕ್ಕಿದೆ, ಆಲ್ರೆಡಿ ದುಡ್ಡು ಬಂದಿದೆ ಅಂತ ಫೀಲ್ ಮಾಡ್ತಾ. ಅದಾದ್ಮೇಲಿಂದ ಆ 3 ಕಾಯಿನ್ಸ್ನು ನೀವು ಆ ಬೌಲಲ್ಲಿ ಹಾಕ್ಬೇಕು. ಅದರ ಮೇಲೆ ಅಕ್ಷತೆನ ಹಾಕಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ. ಅದಾದ್ಮೇಲಿಂದ ಗುಲಾಬಿ ಹೂವಿಂದ ಏನು ನಾನು ಹೇಳಿದ್ನಲ್ಲ ಬೌಲ್ದು, ಅದನ್ನ ತಗೊಂಡು ಸೇಮ್ ರೀಂ ದುಮ್ ದುರ್ಗಾಯ ನಮ, ರೀಂ ದುಮ್ ದುರ್ಗಾಯ ನಮ, ರೀಂ ದುಮ್ ದುರ್ಗಾಯ ನಮ 3 ಟೈಮ್ಸ್ ಅದರ ಮೇಲೆ. ಯಾಕೆಂದ್ರೆ ವಿಶ್ ಫುಲ್ಫಿಲ್ ಆಗಕ್ಕೆ ಒಂದಷ್ಟು ಬ್ಲಾಕೇಜಸ್ ಇದೆ, ಇದಾಗತ್ತಾ ಆಗಲ್ವಾ ಅನ್ನೋದು ಮೈಂಡ್ ಅಲ್ಲಿ ಇರುತ್ತೆ. ಸೊ ಯಾವಾಗ ಗುಲಾಬಿ ಹೂವಿಂದು ಚಿಮುಕ್ಸ್ತೀರಾ ನೀವು, ಇಮಿಡಿಯೇಟ್ ಆಗಿ ಅಲ್ಲಿರೋ ನೆಗೆಟಿವ್ ಎನರ್ಜಿ ರಿಲೀಸ್ ಆಗುತ್ತೆ, ನಿಮ್ಮ ಮೈಂಡ್, ಬಾಡಿ, ಸೋಲ್ ಅಲ್ಲಿರೋ ನೆಗೆಟಿವ್ ಎನರ್ಜಿ. ಸೊ ಇದಾದ್ಮೇಲಿಂದ ಸೇಮ್ ಮಧ್ಯಾಹ್ನ ಯಾರಿಗಾಗೋರು ಅವ್ರು ಮಾಡಿ, ಇಲ್ಲ ಅಂದ್ರೆ ನೀವು ನೈಟ್ ಆಫೀಸಿಂದ ಬಂದ ತಕ್ಷಣ ಮಾಡ್ಬೋದು. ಸೊ ಮಧ್ಯಾಹ್ನ ಟೈಮಲ್ಲಿ ಸೇಮ್ 6 ಕಾಯಿನ್ಸ್ ನ ತಗೊಳ್ತೀರಾ. ಸೇಮ್ ಬೆಳಗ್ಗೆ ಏನ್ ವಿಶ್ನ ಹೇಳಿದ್ರಿ ಸೇಮ್ ಅದನ್ನೇ ಥ್ಯಾಂಕ್ ಯು ಯೂನಿವರ್ಸ್ ನಂಗೆ ಈ ಕೆಲಸ ಆಯ್ತು, ಥ್ಯಾಂಕ್ ಯು ಯೂನಿವರ್ಸ್ ನಂಗೆ ಈ ಕೆಲಸ ಆಯ್ತು 6 ಟೈಮ್ಸ್ ರಿಪೀಟ್ ಮಾಡಿ. ಕಂಪ್ಲೀಟ್ ಆಗಿ ಆಲ್ರೆಡಿ ಆದಾಗ ಎಷ್ಟು ಫೀಲ್ ಮಾಡ್ತೀರಾ ಆ ಫೀಲ್ ನ ಮಾಡ್ತಾ ಯೂನಿವರ್ಸ್ಗೆ ಧನ್ಯವಾದ, ಕೃತಜ್ಞತಾ ಭಾವವನ್ನ ತೋರಿಸಿ ವಾಪಸ್ಸು 6 ಕಾಯಿನ್ಸ್ ನ ಅದೇ ಬೌಲಲ್ಲಿ ಹಾಕಿ ಅಂಡ್ ಮಂತ್ರಾಕ್ಷತೆನ ಹಾಕ್ಬಿಟ್ಟು ಸೇಮ್ ಮಂತ್ರವನ್ನ ಹೇಳ್ತಾ ನೀವು ಗುಲಾಬಿ ಹೂವಿಂದು ಚಿಮುಕ್ಸ್ಬೇಕು. ಅಷ್ಟೇ, ಸಿಂಪಲ್. ಮತ್ತೆ ರಾತ್ರಿ ಸೇಮ್ 9 ಕಾಯಿನ್ಸ್ ನ ತಗೊಳ್ತೀರಾ. 9 ಕಾಯಿನ್ಸ್ ನ ತಗೊಂಡ್ಬಿಟ್ಟು ನಿಮ್ಮ ವಿಶ್ ಏನಿದೆ ಅದು ಫುಲ್ಫಿಲ್ ಆಗ್ಲಿ ಅಂತ ಕೇಳ್ಕೊಂಡು ಸೇಮ್ ಪ್ರೊಸೀಜರ್ ನೀವು ಸೇಮ್ ಅಫರ್ಮೇಶನ್ ರಿಪೀಟ್ ಮಾಡಿ, ಥ್ಯಾಂಕ್ ಯು ಯೂನಿವರ್ಸ್ ನಂಗೆ ಈ ಕೆಲಸ ಆಯ್ತು ಅಂತ 9 ಟೈಮ್ಸ್ ರಿಪೀಟ್ ಮಾಡ್ಬೇಕು. ಬೆಳಗ್ಗೆ 3 ಟೈಮ್ಸು, ಮಧ್ಯಾಹ್ನ 6 ಟೈಮ್ಸು, ರಾತ್ರಿ 9 ಟೈಮ್ಸ್ ರಿಪೀಟ್ ಆದ್ಮೇಲಿಂದ ಕಾಯಿನ್ಸ್ ನ ಅಲ್ಲೇ ಹಾಕಿ, ನಂತರ ಮಂತ್ರಾಕ್ಷತೆ ಹಾಕಿ ಗುಲಾಬಿ ಹೂವಿನಿಂದ ಚಿಮುಕ್ಸಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ದೇವ್ರ ಮನೆ ಹತ್ರನೇ ಬಿಟ್ಬಿಡಿ, ವಿಜುವಲೈಸೇಷನ್ ಮಾಡ್ಕೊಂಡು ಇಟ್ಬಿಡಿ. ಮತ್ತೆ ನೆಕ್ಸ್ಟ್ ಡೇಗೆ ಸೇಮ್ ಪ್ರೊಸೀಜರ್ 36 ಡೇಸ್ ಮಾಡಬೇಕು. ಎಷ್ಟು ದಿನ? 36 ಡೇಸ್ ಮಿನಿಮಮ್ ನೀವು ಮಾಡಬೇಕು. ಸೊ ಸೆಕೆಂಡ್ ಡೇ, ಥರ್ಡ್ ಡೇ ಅಂದ್ರೆ ಎವ್ರಿ ಡೇಗೆ ನೀವು ಕಾಯಿನ್ಸ್ ನ ಆಡ್ ಆನ್ ಮಾಡೋದೇನು ಬೇಡ.
ಸೇಮ್ ಪ್ರೊಸೀಜರು, ಆ ಬೌಲ್ನ ತಗೊಳ್ತೀರಾ ಬೆಳಗ್ಗೆ, ಥ್ಯಾಂಕ್ ಯುನೆಸ್, ನಂಗೆ ಈ ಕೆಲಸ ಆಯಿತು, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಥವಾ ನಿಮ್ಮ ಫೇವ್ರೆಟ್ ಕಾರ್ಡ್, ಥ್ಯಾಂಕ್ ಯು ರಾಯರೇ ನನಗೆ ಈ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ. ಅಥವಾ ಥ್ಯಾಂಕ್ ಯು ರಾಮ, ನನಗೆ ಈ ಕೆಲಸ ಆಯಿತು, ಥ್ಯಾಂಕ್ ಯು. ಸೊ ಸೇಮ್ ಪ್ರೊಸೀಜರೇನೆ, ನಿಮ್ಗೆ ಯಾರು ಇಷ್ಟ, ಯಾವ ಫೇವ್ರೆಟ್ ಕಾರ್ಡು ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು, ಇಲ್ಲ ಯೂನಿವರ್ಸ್ ಅಂತ ಹೇಳ್ಬೋದು. ಅದಾದ್ಮೇಲಿಂದ ಮಾರ್ನಿಂಗ್ ಜಸ್ಟ್ ಬೌಲ್ನ ತಗೊಳ್ತೀರಾ, ಥ್ಯಾಂಕ್ ಯು ಹೇಳ್ತೀರಾ, ಮತ್ತೆ ಅಲ್ಲೇ ಇಡಬೇಕು, ವಿಜುವಲೈಸೇಷನ್ ಮಾಡಿಕೊಂಡು ಗುಲಾಬಿ ಹೂವಿಂದು ಚಿಮ್ಕಿಸಿದ್ರೆ ಬಹಳ ಒಳ್ಳೇದಾಗುತ್ತೆ. ಸೊ 36 days ಆದ್ಮೇಲಿಂದ ವೆರಿ ವೆರಿ ಮೋಸ್ಟ್ ಪವರ್ಫುಲ್. 36 days ಒಳಗೆ ಯಾರ್ಯಾರಿಗಾಗಿದೆ, ಸೊ ನೀವು ಅದನ್ನ ಕ್ವಿಟ್ ಮಾಡಿ ಆ ಕಾಯಿನ್ಸ್ನ ಏನ್ ಮಾಡಬೇಕು ಅಂದ್ರೆ, ಕಾಯಿನ್ಸ್ನ ನಿಮ್ದು ವಿಶ್ ಫುಲ್ಫಿಲ್ ಆದ್ಮೇಲಿಂದ ಆ ಕಾಯಿನ್ಸ್ನ ತಗೊಂಡೋಗಿ ದೇವಸ್ಥಾನದಲ್ಲಿ ಹಾಕ್ಬೋದು, ದೇವಸ್ಥಾನದಲ್ಲಿ ದೇವ್ರ ಹುಂಡಿಗೆ ಹಾಕ್ಬೋದು. ಮಂತ್ರಾಕ್ಷತೆನ ಪಕ್ಷಿಗಳಿಗೆ ಕೊಡಬೇಕು, ಅದರ ಜೊತೆ ಇನ್ನೊಂದು ಸ್ವಲ್ಪ ಅಕ್ಕಿ ಅಥವಾ ಏನಾದರೂ ಸೇರಿಸ್ಬಿಟ್ಟು ಒಂಚೂರು ಸಿಹಿ ಪದಾರ್ಥ, ಸಕ್ಕರೆ ಇರ್ಬೋದು, ಬೆಲ್ಲ ಇರ್ಬೋದು, ಅದನ್ನ ಸೇರಿಸಿ ಯಾವುದಾದ್ರು ಪಕ್ಷಿಗಳಿಗೆ ನೀವು ಕೊಡ್ಬೋದು. ಇದನ್ನ ನೀವು ಮತ್ತೆ ರಿಪೀಟ್ ಮಾಡ್ಬೋದು. ಒಂದು ವಿಶ್ಗೆ 36 days ಮಿನಿಮಮ್ ಮಾಡಲೇಬೇಕು. 36 days ಒಳಗೆ ವಿಶ್ ಫುಲ್ಫಿಲ್ ಆಯಿತು ಅಂದರೆ 100% ಆಗುತ್ತೆ, 1000% ಆಗುತ್ತೆ. ಯಾಕೆಂದರೆ ಇದು ಬಹಳ ವೆರಿ ಪವರ್ಫುಲ್. ಇದನ್ನ ಮಾಡೋರು ಫ್ರೈಡೇನೆ ಸ್ಟಾರ್ಟ್ ಮಾಡಿ, ವೇನಸ್ ನಂಬರು, ಸೊ ಹಾಗಾಗಿ ಫ್ರೈಡೇನೆ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು. ಯಾಕೆ ಅಂದರೆ ಮೋಸ್ಟ್ ಪವರ್ಫುಲ್ ಈ ರೆಮಿಡಿ, ಈ ಟೆಕ್ನಿಕ್ ಇಂದ ಗೌರ್ಮೆಂಟ್ ಜಾಬ್ ಸಿಗ್ಲಿಲ್ಲದವ್ರಿಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿದೆ, ಮತ್ತೆ ಮ್ಯಾರೇಜ್ ಮ್ಯಾನಿಫೆಸ್ಟೇಷನ್ ಆಗಿದೆ, ಮತ್ತೆ ಜಾಬ್ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಹೆಲ್ತ್ ಏರಿಯಾ ಕೂಡ ಇಂಪ್ರೂವ್ಮೆಂಟ್ ಆಗಿದೆ. ಯಾಕೆಂದ್ರೆ ಇದು 369 ಏನಿದೆ ವೆರಿ ಮೋಸ್ಟ್ ಪವರ್ಫುಲ್. 3 ಅಂದ್ರೆ ನಮ್ಮ ಮೈಂಡು, 6 ಅಂದ್ರೆ ಬಾಡಿ, 9 ಅಂದ್ರೆ ಸೋಲು. ಸೊ 369 ವೆರಿ ವೆರಿ ಮೋಸ್ಟ್ ಪವರ್ಫುಲ್. ಸೊ ಈ ದಿನವನ್ನ ಮಿಸ್ ಮಾಡ್ಕೊಳ್ಬೇಡಿ. ಶ್ರದ್ಧಾ, ಭಕ್ತಿ, ನಂಬಿಕೆಯಿಂದ ಮಾಡಿ ನೋಡಿ, ರಿಸಲ್ಟ್ 100% ಅಲ್ಲ 1000% ಸಿಕ್ಕೇ ಸಿಗುತ್ತೆ. ಸೊ ಕಮೆಂಟ್ಸ್ ಅಲ್ಲಿ ಬರೀರಿ, ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ರಿಸೀವಿಂಗ್ ಗುಡ್ ನ್ಯೂಸ್. ಪ್ರತಿಯೊಬ್ರು ಕೂಡ ಕಮೆಂಟ್ಸ್ ಅಲ್ಲಿ ಬರೀರಿ, ಥ್ಯಾಂಕ್ ಯು ಯೂನಿವರ್ಸ್, ಮೈ ವಿಶ್ ಫುಲ್ಫಿಲ್ಡ್ ಇರ್ಬೋದು, ಅಥವಾ ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ರಿಸೀವಿಂಗ್ ಗುಡ್ ನ್ಯೂಸ್. ವಾಟ್ ಎವರ್, ಜಾಬ್ಗೆ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ರಿ, ಅಥವಾ ಒಂದು ಹೆಲ್ತಿಗೆ ಇರ್ಬೋದು, ಮ್ಯಾರೇಜ್ ಆಗಿಲ್ಲ ಅಂತ ಇರ್ಬೋದು, ಅಥವಾ ರಿಲೇಶನ್ಶಿಪ್ ಇಶ್ಯೂ ಇರ್ಬೋದು, ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ರಿಸೀವಿಂಗ್ ಗುಡ್ ನ್ಯೂಸ್. ಜಸ್ಟ್ ಇದನ್ನ ಟೈಪ್ ಮಾಡಿ. ಎಸ್, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಡಾಕ್ಟರ್ ವೈಷ್ಣವಿ ಲೈಫ್ ಕೋಚ್ ಚಾನಲ್. ಹರೀಶ್ ಶ್ರೀನಿವಾಸ, ನಮಸ್ಕಾರಗಳು.